ಜಂಕ್ ಫುಡ್ಗಳ ವಿರುದ್ಧ ಸರ್ಕಾರ ಸಮರ ಸಾರಿದೆ. ಶಾಲಾ ಮಕ್ಕಳಲ್ಲಿ ಬೊಜ್ಜು, ಮಧುಮೇಹದಂತಹ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗ್ತಿದೆ ಅಂತ ಗೊತ್ತಾಗ್ತಿದ್ದಂತೆ ಆಹಾರ ಸುರಕ್ಷಿತ ಇಲಾಖೆ ಹೈ ಅಲರ್ಟ್ ಆಗಿದೆ. ರಾಜ್ಯದ ಶಾಲಾ ಕಾಲೇಜುಗಳ ಸುತ್ತಮುತ್ತ ಖರೀದ ತಿನಿಸು, ಫಾಸ್ಟ್ ಫುಡ್ ಹಾಗೂ ಜಂಕ್ ಫುಡ್ ಮಾರಾಟಕ್ಕೆ ಬ್ರೇಕ್ ಹಾಕಲು ಮುಂದಾಗಿದೆ. ಶಾಲಾ ಮಕ್ಕಳಲ್ಲಿ ಹೆಚ್ಚಿದ ಬೊಜ್ಜು, ಮಧುಮೇಹ ಸಮಸ್ಯೆ. ಜಂಕ್ ಫುಡ್ ಮಾರಾಟಕ್ಕೆ ಆಹಾರ ಇಲಾಖೆಯಿಂದ ಬ್ರೇಕ್. ಎಣ್ಣೆಯಲ್ಲಿ ಕರಿದ ಗರಿಗರಿ ಬಜ್ಜಿ, ಬೋಂಡ, ಬಾಯಲ್ಲಿ ನೀರು ತರಿಸೋ ಪಿಜ್ಜಾ, ಬರ್ಗರ್, ಫ್ರೆಂಚ್ ಫ್ರೈಸ್, ಚಿಪ್ಸ್ಗಳು ಹೀಗೆ ಶಾಲೆ ಗೇಟ್ ದಾಟುತ್ತಿದ್ದಂತೆ ಮಕ್ಕಳನ್ನ ಮೋಡಿ ಮಾಡುತ್ತಿದ್ದ ಜಂಕ್ ಫುಡ್ ಮಾರಾಟಕ್ಕೆ ಕಡಿವಾಣ ಹಾಕಲು ಸರ್ಕಾರ ಪ್ಲಾನ್ ಮಾಡಿದೆ. ಶಾಲಾ ಮಕ್ಕಳಲ್ಲಿ ಬೊಜ್ಜು, ಮಧುಮೇಹ ಸಮಸ್ಯೆಗಳು ಹೆಚ್ಚುತ್ತಿರುವ ಬೆನ್ನಲ್ಲೇ ಅಲರ್ಟ್ ಆಗಿರುವ ಆಹಾರ ಸುರಕ್ಷತಾ ಇಲಾಖೆ ಶಾಲಾ ಸುತ್ತಮುತ್ತ ಜಂಕ್ ಫುಡ್ ಮಾರಾಟಕ್ಕೆ ಮಾರ್ಗಸೂಚಿ ಬಿಡುಗಡೆ ಮಾಡಲು ಮುಂದಾಗಿದೆ. ಆಲೂಗಡ್ಡೆ ಚಿಪ್ಸ್, ಫ್ರೆಂಚ್ ಫ್ರೈಸ್, ಬರ್ಗರ್, ಪಿಜ್ಜಾ, ಹಾಟ್ ಡಾಗ್, ಸೋಡಾ, ಕೋಲ್ಡ್ ಡ್ರಿಂಕ್ಸ್, ಎನರ್ಜಿ ಡ್ರಿಂಕ್ಸ್, ಚಾಕೊಲೇಟ್, ಡೋನಟ್ಸ್, ಐಸ್ ಕ್ರೀಮ್, ಇನ್ಸ್ಟಂಟ್ ನೂಡಲ್ಸ್, ಮ್ಯಾಗಿ ಸೇರಿದಂತೆ ಜಂಕ್ ಫುಡ್ ಪಟ್ಟಿ ಸಿದ್ಧಪಡಿಸಿರುವ ಸರ್ಕಾರ ಶಾಲಾ ಸುತ್ತಮುತ್ತ ಅಸುರಕ್ಷಿತ ಆಹಾರಗಳ ಮಾರಾಟಕ್ಕೆ ಕಡಿವಾಣ ಹಾಕಲು ಮುಂದಾಗಿದೆ. ರೋಗ ಬರದ ರೀತಿ ಏನೆಲ್ಲ ಕ್ರಮ ಕೈಗೊಳ್ಳಬಹುದು, ನಾವು ಅದನ್ನು ಮಾಡಬೇಕು. ಅದಕ್ಕೆ ನಾವು ಚರ್ಚೆ ಮಾಡ್ತೇವೆ. ಆ ಉದ್ದೇಶದಿಂದ ಇವತ್ತು ನಾವು ಇದನ್ನು ಸ್ಕೂಲ್ ವೆರಾಂಡಾಸಲ್ಲಿ ಮಕ್ಕಳಿಗೆ ಸಣ್ಣ ಮಟ್ಟದಲ್ಲಿ ಆರೋಗ್ಯವಂತವಾದ ಊಟ ಸಿಕ್ಕುವಂಥ ವ್ಯವಸ್ಥೆ ಆಗಬೇಕಂತೇಳಿ ನಾವು ಇವತ್ತು ಪ್ಲಾನ್ ಮಾಡುವ. ದೇಶದಲ್ಲಿ ಸ್ಥೂಲಕಾಯ, ಬೊಜ್ಜಿನಿಂದ ಬಳಲುವವರ ಸಂಖ್ಯೆ 44 ಕೋಟಿಗೆ ಏರಿಕೆ ಕಂಡಿದೆ. 16 ವರ್ಷಕ್ಕಿಂತ ಕಿರಿಯ ಮಕ್ಕಳಲ್ಲಿಯೇ ಈ ಬೊಜ್ಜು ಹೆಚ್ಚಾಗುತ್ತಿದ್ದು, ಇದು ಟೈಪ್ 2 ಡಯಾಬಿಟಿಸ್, ಅಧಿಕ ಕೊಲೆಸ್ಟ್ರಾಲ್, ಅಧಿಕ ರಕ್ತದೊತ್ತಡ, ಅಸ್ಥಿ ಸಂಧಿವಾತ, ಹೃದಯ ಕಾಯಿಲೆ, ಪಾರ್ಶ್ವವಾಯು, ಪಿತ್ತಕೋಶದ ಕಾಯಿಲೆ, ಉಸಿರಾಟದ ತೊಂದರೆ ಸೇರಿದಂತೆ ಕೆಲವು ಕ್ಯಾನ್ಸರ್ಗಳ ಅಪಾಯವನ್ನ ಎದುರಿಸಬಹುದು ಅಂತಿದ್ದಾರೆ ವೈದ್ಯರು. ಖಂಡಿತವಾಗಿಯೂ ಆರೋಗ್ಯಕ್ಕೆ ತೀರಾ ಹಾನಿಕಾರಕ. ಈ ಡಯಾಬಿಟಿಸ್ ಆಗಿರ್ಬೋದು, ಹೃದಯ ಸಂಬಂಧ ಕಾಯಿಲೆಗಳಾಗಿರ್ಬೋದು, ಹೈಪರ್ ಟೆನ್ಷನಿಂದ ಆಗೋ ಕಿಡ್ನಿ ಸಮಸ್ಯೆಗಳಾಗಿರ್ಬೋದು, ಮಕ್ಕಳಲ್ಲಿ ಹಿತಮಿತವಾಗಿ ಕಂಟ್ರೋಲ್ ಮಾಡ್ಕೊಳ್ಲಿಕ್ಕೆ ಆಗಲಿಲ್ವಾಗಿರೋಂಥ ಎಬಿಲಿಟಿ ಲಾಸ್ ಆಗೋದಿರ್ಬೋದು, ಇದೆಲ್ಲನೂ ತೀರಾ ಕೆಟ್ಟ ಪರಿಣಾಮ ಮಕ್ಕಳಲ್ಲಿ ಬೀರುತ್ತೆ. ಸರ್ಕಾರವೇನೋ ಜಂಕ್ ಫುಡ್ಗಳ ಮಾರಾಟಕ್ಕೆ ಕಡಿವಾಣ ಹಾಕಲು ಮುಂದಾಗಿದೆ. ಆದರೆ ಮಕ್ಕಳು ಹಠ ಹಿಡಿಯುತ್ತಾರೆಂದು ವಿಷರೂಪದ ಜಂಕ್ ಫುಡ್ಗಳನ್ನು ನೀಡುವ ಪೋಷಕರು ಮೊದಲು ಎಚ್ಚೆತ್ತುಕೊಳ್ಳಬೇಕು. ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.